ಡಿ ಬಾಸ್ ಅಂದ್ರೆ ಧ್ರುವಣ್ಣ ಒಂದೇ ಬೆಳೆಸಬೇಕು. ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಈ ಸಿನಿಮಾ ಮಾತ್ರ. ಈ ಸಿನಿಮಾ ಕನ್ನಡ ಇಂಡಸ್ಟ್ರಿನ ಎಲ್ಲೋ ಹೋಗ್ಬಿಡುತ್ತೆ. ಅವ್ನು ಯಾರೋ ಅಂತಿದ್ನಂತೆ ಥಿಯೇಟರ್ಗೆ ನಮ್ಮ ಬಾಸ್ ಬಂದ್ರೆ ಮೂವಿ ಬರೋದು ಜನ ಬರೋದು ಅಂತ. ಕಂದ ಬಂದ್ ಥಿಯೇಟರ್ ಮುಂದೆ ನೋಡು, ಹುಚ್ಚ ಉಯ್ಕ ಹೋಗ್ಬೇಕು, ಅಷ್ಟು ಜನ ಅವ್ರೆ. ಒರಿಜಿನಲ್ ಡಿ ಬಾಸ್ ಅಂದ್ರೆ ಧ್ರುವಣ್ಣ ಒಂದೇ ಇಂಡಸ್ಟ್ರಿಯಲ್ಲಿ. ಅವ್ರ ಬಗ್ಗೆ ತುಂಬ ಕಮೆಂಟ್ ಮಾಡ್ತಾ ಇದ್ದಾರೆ. ಇವಾಗ ಅವ್ರ ಬಗ್ಗೆ ತುಂಬ ಇದು ಮಾಡ್ತಾ ಇದ್ದಾರೆ. ದರ್ಶನ್ ಕನಸು ಅವರೆಲ್ಲ ಸೇರಿ. ಆದರೆ ಅವ್ರಿಗೆ ಹೇಳೋದೊಂದೇ, ಧ್ರುವಣ್ಣವರು ಎಲ್ಲರೂ ನಮ್ಮವ್ರು ಅನ್ಕೊಂಡು ಬಂದಿದ್ದಾರೆ. ಅವ್ರ ಬಗ್ಗೆ ಕಮೆಂಟ್ ಮಾಡಬೇಡಿ, ಅವ್ರ ಬಗ್ಗೆ ಏನಾದ್ರು ಮಾತಾಡ್ಕೋಬೇಡಿ. ಇನ್ಮೇಲೆ ಮಾರ್ಟಿನ ಟ್ರೈಲರ್ ನೋಡಿಬಿಟ್ಟು ಅಕ್ಟೋಬರ್ 11ನೇ ತಾರೀಕು ಬರ್ತಾ ಇದೆ ಮಾರ್ಟಿನು. ಎಲ್ಲರೂ ನೋಡಿ ಆಮೇಲೆ ಮಾತಾಡಿ ಅವ್ರ ಬಗ್ಗೆ. ಮಾಡಿರಲಿಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ರೆಕಾರ್ಡನ್ನು ಧೂಳು ಮಾಡೋದು ಕನ್ಫರ್ಮ್ ಇದೆ. ಎಲ್ಲ ರೆಕಾರ್ಡ್ಗಳು KGF, ಕಾಂತಾರ ಎಲ್ಲ ರೆಕಾರ್ಡ್ಗಳು ಧೂಳು ಮಾಡುತ್ತೆ. ಇವಾಗ ಟ್ರೈಲರ್ ನೋಡ್ರೆ ಒಂದೇ ಒಂದು ಇದು ಅನ್ಸ್ತಿರೋದು ಏನಂದ್ರೆ, ಇವಾಗ KGF ಏನ್ ಮೀರೈತೆ ಅಂದ್ರೆ ಅದಕ್ಕಿಂತ ಜಾಸ್ತಿ ಹೋಗೋಣ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅದೂ ಕನ್ನಡ ಇಂಡಸ್ಟ್ರಿಯಲ್ಲಿ ಕರ್ನಾಟಕದಲ್ಲಿ ಇವಾಗ ಎಲ್ಲೆಲ್ಲಿಂದನೂ ಯಾವ್ಯಾವ ಮೂವೀಸ್ ಮಾಡ್ತಾವ್ರೆ. ಆದರೆ ಈ ಥರ ಕಂಪ್ಯಾರಿಸನ್ ಯಾವುದು ಕೊಡೋಕ್ಕಾಗಲ್ಲ. ಇವಾಗ ಟ್ರೈಲರಿಂದ ಏನಂತ ಗೊತ್ತಾಗ್ತೈತೆ, ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಅಕ್ಟೋಬರ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ, ಅವಾಗ ಆಗುತ್ತೆ. ಹೌದು. ಅದಕ್ಕೆ ಏನು ಹೇಳ್ತೀರಾ ಅಂದರೆ, ಇವಾಗ ಏನಿಲ್ಲ, ಇವಾಗ ಬಂದಿದ್ದೀವಿ. ಇವಾಗ ಬ್ಯಾನರ್ಗಳು ಇವಾಗ ಯಾವ ಥರ ಇವಾಗ ನೀವೇ ಇವಾಗ ನೋಡಿದ್ದೀರ. ಇವಾಗ ಆಚೆಗಡೆ ಎಂಥ ಪ್ರಮೋಷನ್ಗಳು ನಡೀತಾ ಇದೆ ಅಂದರೆ, ಬರೀ ಇವಾಗ ಟೀಸರ್ಗೆ ಇಷ್ಟ ಅಂದರೆ ಇನ್ನು ಮೂವಿಗೆ ಇನ್ನೂ ಜಾಸ್ತಿ ಸೇರುತ್ತೆ. ಇದು ಒಂದೇ ಥಿಯೇಟರ್ ಅಂತ ಇವಾಗ ಇಷ್ಟು ಜನ ಸೇರೋರೆ. ನಾಳೆ ದಿನ ಕರ್ನಾಟಕದಲ್ಲಿ ಎಷ್ಟೇ ಥಿಯೇಟರ್ ಇರುತ್ತೆ ಅಲ್ಲೆಲ್ಲ ಸೇರ್ತಾರೆ, ನೀವು ನೋಡಬೇಕು ಅಷ್ಟೇ. ಥ್ಯಾಂಕ್ ಯು. ಎಲ್ಲ ರೆಕಾರ್ಡ್ಗಳನ್ನು ಧೂಳು ಮಾಡ್ತೇವೆ ಮಾಟಿನ. ಟ್ರೈಲರ್ ವರ್ಲ್ಡ್ ರೆಕಾರ್ಡು. ಸೊ ದೇವ್ರಿಗೆ ಅಲಂಕಾರ ಮಾಡಕ್ ಬೇಕು ಹೂವ. ಮನೆ ದೇವರು ಧ್ರುವ. ಜಯ ಆಂಜನೇಯ. ಇಷ್ಟು ದಿನ ಥಿಯೇಟರ್ಗಳಲ್ಲಿ ಒಳ್ಳೆ ಮೂವಿ ಬರ್ತಿಲ್ಲ ಅಂತ ಹೇಳ್ತಿದ್ರು. ಬರೀ ಟ್ರೈಲರ್ ಫಿಲಮ್ ರಿಲೀಸ್ ಆಗೋ ಅಷ್ಟರಲ್ಲಿ ಥಿಯೇಟರ್ ಪಿಲ್ಲರ್ನ ಬಿಗಿ ಮಾಡ್ಕೋ. Don't teach father how to make babies. Yes. ಈ ಮಾರ್ಟಿನ ಇಡೀ ವರ್ಲ್ಡ್ ನಡಗಿಸುತ್ತೆ. ಇಷ್ಟು ದಿನ ಒಳ್ಳೆ ಫಿಲಮೇ ಬರ್ತಲ್ಲ ಅಂತ ಅಂತವ್ರಿಗೆಲ್ಲ ಒಳ್ಳೆ ಫಿಲಮ್ ಬರ್ತಿದೆ ನೋಡ್ರಿ. ಇಂಡಿಯನ್ ಫಿಲಮ್. ಚಿನ್ನ ದಾದ್ರೆ ನೀರು ಕುಡಿ, ಹಸ್ವಾದ್ರೆ ಊಟ ಮಾಡು. ನಮ್ ಬಾಸ್ ಮೂವಿ ಮಾರ್ಟಿ ನೋಡ್ಬೇಕು ಅಂದ್ರೆ ಅಕ್ಟೋಬರ್ವರೆಗೂ ವೈಟ್ ಮಾಡು. ಬರ್ತಾ ಇರೋದು ಗೊತ್ತ ಕೂತ ಜ್ವಾಲಾಮುಖಿ ಕಣಲ್ಲ. ಬಂದ್ಮೇಲೆಲ್ಲ ರೆಕಾರ್ಡು ಗುರು. ದೇವ್ರನ್ನ ಅಕ್ಸೆಪ್ಟ್ ಮಾಡಿಲ್ಲ ನಾವು. ನಿಮ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ಟ್ರೈಲರ್ಗೆ ಈ ಪಾಟಿ ಸೆಕೆಂಡ್ ಇರು. ಈ ಮೂವಿಗೆ ಬಟ್ಟೆ ಬಿಚ್ಚಾಕೊಂಡ ಮೂವಿ ನೋಡ್ಬೇಕು. ಸಿಂಪಲ್ ಆಗಿ ಏನು ಇಲ್ಲ ಇಲ್ಲಿ ಅಷ್ಟೇ ಗುರು. ಆಯ್ತು ಗುರು. ಗುರು ಅದು ಅಭಿಮಾನ ಅಲ್ಲ, ಅವ್ರ ಮೇಲಿರೋ ಒಂದು ನಂಬಿಕೆ, ಪ್ರೀತಿ, ಅವ್ರು ತೋರಿಸೋ ಒಂದು ಕಾಳಜಿ, ಪ್ರೀತಿ ಅಷ್ಟೇ ಗುರು, ಏನು ಇಲ್ಲ. ಆನೆಗಿರೋ ತಾಕತ್ತು, ಧ್ರುವನಿಗಿರೋ ನಿಯತ್ತು, ಅವನ ಅಕ್ಕನ ಇಡೀ ಸ್ಯಾಂಡಲ್ವುಡ್ಗೆ ಗೊತ್ತು. ಮಗ ಏನೋ ಹೇಳ್ತೀವಲ್ಲ, ಏನೋ 12 pages ಅಲ್ಲಿ ಕೆಲವೊಂದು ವಿಷಯದಲ್ಲಿ ನೋಡಿದೆ. ಏನ್ ಗುರು ಧ್ರುವ ಸರ್ಜಾ ಮೂವಿ 3 ವರ್ಷ 4 ವರ್ಷ. ಇದು ನಿಮ್ ಹೀರೋಗಳು ಮಾಡಿದ್ರೆ 5-6 ವರ್ಷ ತಗೊಂಡಿರೋರು. ಒಂದ್ಸಲಿ ಬಂದ್ ಟ್ರೈಲರ್ ನೋಡ್ರಲ್ಲ. ಒಂದೇ ಒಂದು ಹೇಳ್ತೀನಿ ಕೇಳು. ಧ್ರುವ ನಿಂದು ಆಕ್ಟಿಂಗ್ ಬರೋದಂತ ಯಾರೋ ಒಂಚೂರು ಜನ ಹೇಳ್ತಿದ್ರು. ಪರ್ಸನಲ್ ಆಗಿ ಧ್ರುವ ನಿನ್ ಮನೆ ಹತ್ರ ಹೋಗ್ರಿ, ಆಕ್ಟಿಂಗ್ ಹೇಳ್ಕೊಡ್ತಾರೆ. ಜೈ ಆಂಜನೇಯ. ಸರ್ ಡೈಲಾಗ್ ನೋಡಿ ಏನ್ ಅನ್ಸೋದಲ್ಲ ಮ್ಯಾಟ್ರು. ಮೇಕಿಂಗ್ ನೋಡಿ ಸರ್, ಮೇಕಿಂಗ್ ನೆಕ್ಸ್ಟ್ ಲೆವೆಲ್ ಐತಿ. ಬಾಲಿವುಡ್ ಬಿಟ್ಟು ಯಾವ ಸ್ಯಾಂಡಲ್ವುಡ್ ಅಂತ ಫಸ್ಟ್ ಟೈಮ್ ಮೇಕಿಂಗ್ ಈ ತರ ಮಾಡಿರೋದು. ವರ್ಲ್ಡ್ ಮಾರ್ಟಿನ್ ಟೀಮ್ಗೆ ಜೈ ಆಂಜನೇಯ. ನಾನು ತಿನ್ನೋದನ್ನ ನಮ್ಮ ಧ್ರುವಣ್ಣ ಚಿನ್ನ. ಧ್ರುವ ಬಾಸ್ ನಮ್ಮ ಇಂಡಿಯಾ ಹುಲಿ ಫಿಕ್ಸ್ ಆಗೋಯ್ತು ಸರ್. ಅವ್ನು ಯಾರೋ ಅಂತಿದ್ನಂತೆ ಥಿಯೇಟರ್ಗೆ ನಮ್ಮ ಬಾಸ್ ಬಂದ್ರೆ ಮೂವಿ ಬರೋದು ಜನ ಬರೋದು ಅಂತ.
ಕಂದ ಬಂದು ಥಿಯೇಟ್ರ್ ಮುಂದೆ ನೋಡು, ಹುಚ್ಚ ಉಯ್ಕೊ ಹೋಗ್ಬೇಕು, ಅಷ್ಟು ಜನ ಅವ್ರೆ. ಈಗ ಇವಾಗ ಇದೊಂದು ಮಾತಂತಿನ ಕೇಳೋ, ಯಾರೋ ನೆನ್ನೆ ಬಂದ್ಬಿಟ್ಟು ಬಜಾರ್ ನಮ್ದು ಅಂತ ಎಗರಾಡ್ತಿದ್ದ. ಕಂದ ನೀನು ನೆನ್ನೆ ಮೊನ್ನೆ ಬಂದ್ಬಿಟ್ಟು ಬಜಾರ್ ನಮ್ದು ಅಂತ ಅನ್ನಕ್ಕೆ ಹೋಗ್ಬೇಡ. ಧ್ರುವಣ್ಣವ್ರ ಹುಡುಗರನ್ನ ಎದುರಾಕೊಂಡ್ರೆ ದೇವ್ರಣ್ಣ ನಿಂಗೆ ಬಗ್ನಿಗೆ ಊಟನೆ. ಈಗ ಹೆಂಗೋ 2-3 ಸಿನಿಮಾ ಮಾಡ್ಕೊಂಡು ನೆಮ್ಮದಿ ಆಗಿದ್ಯಾ, ಹಂಗೆ ಇದ್ಬಿಡು. ಬಕೆಟ್ ಹಿಡ್ಕೊಂಡು ಬದುಕೋ ದಿನ 3 ದಿನ ನಿಂದು. ಇದು ಹಂಗ ಬೇಡ, ಆಡೋರ ಹತ್ರ ಆಡ್ಕೊಳ್ತಾರ. ಅಷ್ಟು ತಾಕತ್ತಿದ್ರೆ ಬಾ ಫೇಸ್ ಟು ಫೇಸು. 3 ಜನ ಹುಡುಗರು ಬಿಟ್ಬಿಟ್ಟು ಅವ್ರು ಹಂಗೆ ಇವ್ರು ಹಿಂಗೆ ಅನ್ನೋದು ನೆನ್ನೆ ಮೊನ್ನೆ ನೀನು ಆಟ ಬೇರೆಯವ್ರ ಹತ್ರ ಆಡ್ಕೋ. ಧ್ರುವಣ್ಣವ್ರ ಹುಡುಗರ ಹತ್ರ ಮಡಿಕೊಂಡ್ರೆ ಮಗನೇ ನಿನ್ ಜೀವನ ಪೂರ್ತಿ ಬಗ್ನಿಗೂಟ. ಕಮೆಂಟ್ ಅಲ್ಲಿ ಗಿಚ್ ಅನ್ನೋದಲ್ಲ, ಕನ್ನಡ ಇಂಡಸ್ಟ್ರಿಯಲ್ಲಿ ಗಿಚ್ ಅನ್ನಿಸ್ಬೇಕು. ಜೈ ಧ್ರುವ ಬಾಸ್, ಜೈ ಆಂಜನೇಯ. 20 ನಿಮಿಷ ಟ್ರೈಲರ್ ನೋಡ್ದು, 20 ನಿಮಿಷ ಟ್ರೈಲರ್ ನೋಡ್ದು ನಮ್ಮ ಬಾಸ್ತು. ಕನ್ನಡ ಇಂಡಸ್ಟ್ರಿಯಲ್ಲ ಪ್ರಪ್ರಥಮವರೆಗೆ ಇಂಡಿಯನ್ ಮೂವಿ, ಆಲ್ ಇಂಡಿಯಾ 13 ಲ್ಯಾಂಗ್ವೇಜಲ್ಲಿ ಬರ್ತಾಯಿದೆ. 5ನೇ ತಾರೀಕು 12:55ಕ್ಕೆ ನಮ್ಮ ಬಾಸ್ತು, 5:55ಕ್ಕೆ ಯೂಟ್ಯೂಬಲ್ಲಿ ರಿಲೀಸ್ ಆಗ್ತಾಯಿದೆ. ನಮ್ಮ ಎಲ್ಲ ಕನ್ನಡ ಅಭಿಮಾನಿಗಳು ಕೇಳ್ಕೊಳ್ಳೋದ್ರಿಂದ ಕನ್ನಡ ಫಿಲಮ್ನ ಬೆಳೆಸಬೇಕು, ಉಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರೆಸ್ ಮೀಟ್ ನೀಡಿದಾರದು 21 ಪ್ರೆಸ್ ಮೀಟ್ ಅವ್ರು ಬರ್ತಾವ್ರೆ. ಕನ್ನಡ ಇಂಡಸ್ಟ್ರಿ ಫಸ್ಟ್ ಟೈಮ್. ಜೈ ಧ್ರುವ ಬಾಸ್, ಜೈ ಧ್ರುವ ಬಾಸ್. ಸರ್ ನಮ್ಮ ಬಾಸ್ ಏನಿದೆ ಸರ್, ಇದೆಲ್ಲ ಸರ್ ಇಡೀ ವರ್ಲ್ಡಲ್ಲೇ ನಮ್ಮ ಬಾಸ್ ನಂಬರ್ 1 ಆಗ್ಬೇಕು ಸರ್. ಭಾಳ ಆಸೆ ಇದೆ ನಮಗೆ, ತುಂಬ ಆಸೆ ಸರ್ ಇಡೀ ವರ್ಲ್ಡಲ್ಲಿ ಸರ್ ನಮ್ಮ ಬಾಸು ನಂಬರ್ 1 ಆಗ್ಬೇಕು ಸರ್. ತುಂಬ ಆಸೆ ಸರ್. ಜೈ ಧ್ರುವ ಬಾಸ್. ಎಷ್ಟೇ ದೇವಸ್ಥಾನ ಸುತ್ತಿದ್ರು ತಾಯಿ ಥರ ದೇವ್ರು ಸಿಗಲ್ಲ, ಎಷ್ಟೇ ಸಿನಿಮಾ ನೋಡಿದ್ರು ತಂದೆ ಥರ ಹೀರೋ ಸಿಗಲ್ಲ, ಎಷ್ಟೇ ರಾಮಾಯಣ ಓದಿದ್ರು ರಾಮ ಲಕ್ಷ್ಮಣ ಥರ ಅಣ್ಣ ತಮ್ಮ ಸಿಗಲ್ಲ. ಈ ಕಲಿಯುಗದಲ್ಲಿ ಎಷ್ಟೇ ಅಣ್ಣ ತಮ್ಮರಿದ್ರು ನಮಗೆ ಧ್ರುವಣ್ಣ ಥರ ಅಣ್ಣ ಸಿಗಲ್ಲ. ಜೈ ಆಂಜನೇಯ, ಜೈ ಧ್ರುವ ಬಾಸ್, ಜೈ. ಪ್ರತಿಯೊಬ್ಬರು ನೋಡಿ ಬೈ, ಏನೇ ಆದ್ರೂ ಕೊನೆಗೆ ಒಂದೇ ಮಾತು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಈ ಸಿನಿಮಾ ಮಾತ್ರ. ಈ ಸಿನಿಮಾ ಕನ್ನಡ ಇಂಡಸ್ಟ್ರಿನ ಎಲ್ಲೋ ಹೋಗ್ಬಿಡುತ್ತೆ, ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಎಲ್ಲರೂ ಬೆಳೆಸಬೇಕು. ಜೈ ಕನ್ನಡ ಮತ್ತೆ ಜೈ ಹಿಂದ್. ಥ್ಯಾಂಕ್ ಯು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.